ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 2011ರಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆಗಿದ್ದು. ಅವಾಗ್ಲಿಂದ ಇವಾಗಲೂ ಕೂಡ ನಮಗೆ ಸ್ಯಾಲ್ರಿಗಳು ಕರೆಕ್ಟಾಗಿ ಆಗ್ತಿಲ್ಲ. ಈಗ ನೋಡಿದ್ರೆ ಫೆಬ್ರವರಿಯಿಂದನೂ ನಮಗೆ ಸ್ಯಾಲ್ರಿ ಆಗಿಲ್ಲ. ಇನ್ಸೆಂಟಿವ್ ಏನು ಬರ್ತಾ ಇತ್ತು ಇನ್ಸೆಂಟಿವ್ ಆಗ್ತಾ ಇಲ್ಲ. ಫಿಕ್ಸ್ ಮಾತ್ರ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ದು ಅಲ್ದಿರೋ ಕೆಲಸಕ್ಕೆ ಸರ್ಕಾರ ನಮ್ಮನ್ನು ನೇಮಕಾತಿ ಮಾಡಬೇಡಿ. SRI ಸರ್ವೆಗೆ ಮಾಡ್ತೀರಾ, ಶಾಲಾ ಬಿಟ್ಟ ಮಕ್ಕಳು ಸರ್ವೆಗೆ ಹಾಕ್ತೀರಾ, ಮತ್ತು ಜಾತಿ ಗಣತಿಗೆ ಹಾಕ್ತೀರಾ, ಜನಗಣತಿಗೆ ಹಾಕ್ತೀರಾ. ಇದು ಯಾವುದಕ್ಕೂ ಕೂಡ ನೀವು ಹಣ ಕೊಡ್ತಾ ಇಲ್ಲ. ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಸರ್ವೆ ಮಾಡಿಸ್ಕೋತಿದ್ದೀರಾ. ನಿಮಗೆ ಅಂತ ಅಮೌಂಟ್ ಬರುತ್ತಲ್ವ, ಅದನ್ನು ನಮಗೆ ಕೊಡಿ. ಯಾಕೆ ನಮ್ಮಿಂದ ಬಿಟ್ಟು ಚಕ್ರಿ ಮಾಡಿಸ್ಕೊಳ್ತಾ ಇದ್ದೀರಾ ನೀವು? ನಮಗೂ ಸಂಸಾರ, ಮಕ್ಕಳು, ಮನೆ ಅಂತಿದೆಯಲ್ಲ, ಅವ್ರನ್ನ ನಾವು ಸಾಕೋದಕ್ಕೋಸ್ಕರ ತಾನೇ ನಾವು ಕೆಲ್ಸಕ್ಕೆ ಬರ್ತಾ ಇರೋದು. ದಯವಿಟ್ಟು ನಮಗೆ ನೀವು ಪ್ರೋತ್ಸಾಹಧನ ಕೊಟ್ಟರೆ ಅಷ್ಟೇ ನಾವು ಕೆಲಸ ಮಾಡೋದು. ಇನ್ಮೇಲೆ ಯಾವುದೇ ಬಿಟ್ಟು ಚಕ್ರಿ ನಾವು ಆಶಾ ಕಾರ್ಯಕರ್ತೆಯವ್ರು ಮಾಡಲ್ಲ. ನಮ್ಮನ್ನ SRIಗೆ ಹಾಕಿದ್ದೀರಾ. ಈಗ SRIಲಿ ಹೋಗಿ ನಾವು ಸರ್ವೆ ಮಾಡ್ತಾ ಇದ್ದರೆ, ನಾವು ಅವ್ರ ಕಡೆ BLOಗಳ ಜೊತೆ ಇದ್ದರೆ ನಮ್ಮ ಗರ್ಭಿಣಿಯರನ್ನ, ಬಾಣಂತಿಯರನ್ನ, ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಅಲ್ಲಿ ಏನನ್ನ ತೊಂದರೆ ಆಯಿತು ಅಂದರೆ ಯಾರು ಹೊಣೆ? ಸರ್ಕಾರ ಹೊಣೆ ತಗೊಳ್ತೀರಾ ನೀವುಗಳು? ಯಾವಾಗಲೂ ಈಗ ಜನಗಣತಿಗೆ ಹಾಕಿದ್ರೆ ಅವಾಗಲೂ ನಮಗೆ ಸ್ಯಾಲ್ರಿ ಇಲ್ಲ. ನಿಮ್ಗೆ ಏನಂತ ಹೇಳಿದ್ರೆ ಸ್ಯಾಲ್ರಿ ಬರುತ್ತೆ ನೀವು ಹೋಗಿ ಅಂತ ಜನಗಣತಿಗೆ ನೇಮಕಾತಿ ಮಾಡಿಕೊಂಡು ಈಗ ಯಾವುದೇ ಸಂಬಳ ಇಲ್ಲದೇ 1 ತಿಂಗಳು ನಾವು ಕೆಲಸ ಮಾಡಿದ್ದೀವಿ. ದಯವಿಟ್ಟು ನಮಗೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ. ಸಂಬಳ ಕೊಡ್ದೇ ಕೆಲಸ ಮಾಡ್ಕೋಬೇಡಿ. ಬಿಟ್ಟು ಚಕ್ರಿನ ಮಾಡಿಸ್ಕೋಬೇಡಿ. ದಯವಿಟ್ಟು ಮಾಡಿಸ್ಕೋಬೇಡಿ. ಮತ್ತು ನಮ್ಮದು ಲಾಸ್ಟು 1 ಇಯರ್ ಬ್ಯಾಕು ಶಾಲಾದು ಮಕ್ಕಳು ಯಾರ್ಯಾರು ಮಕ್ಕಳು ಹೋಗ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರು. ಆ ಮಕ್ಕಳದು ಸರ್ವೆ ಮಾಡಿಸ್ಕೊಟ್ರು. ಅದಕ್ಕೆ ಅಂತ ಹಣ ಕೊಡ್ತೀವಿ ಅಂದರು, ಶಾಲಾ ಬಿಟ್ಟ ಮಕ್ಕಳದು. ಅದು ಕೂಡ ನಮಗೆ ಯಾವುದೇ ಹಣ ಬಂದಿಲ್ಲ, 1 ರೂಪಾಯಿ ಹಣ ಬಂದಿಲ್ಲ. ಮತ್ತು ಜಾತಿ ಗಣತಿ ಮಾಡಿಕೊಡಿ ಅಂತ ಹೇಳಿದ್ರು, ಅದನ್ನು ಮಾಡಿಕೊಟ್ಟು ಅದ್ರದ್ದು 1 ರೂಪಾಯಿ ಬಂದಿಲ್ಲ. ಆಗಲೇ ಕಳೆದ 1 ವರ್ಷದ ಮೇಲೆ ದಾಟ್ತು, 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಸುಮ್ಮನೆ ಯಾಕೆ ಸರ್ ಬೇರೆ ಬೇರೆ ಸರ್ವೆಗಳನ್ನ ಮಾಡಿಸ್ಕೊಳ್ತೀರಾ? ನಾವು ಮನವಿ ಮಾಡಿ ಕೇಳ್ಕೊಳ್ತೀವಿ. ಆಶಾ ಕಾರ್ಯಕರ್ತೆಯನ್ನು ಗರ್ಭಿಣಿ ಬಾಣಂತಿಗೆ ಅಂತ ತಗೊಂಡಿದ್ದೀರಾ, ಮಕ್ಕಳಿಗೆ ಅಂತ ತಗೊಂಡಿದ್ದೀರಾ. ನಮ್ಮನ್ನು ಆ ಕೆಲಸ ಮಾಡೋಕ್ಕೆ ದಯವಿಟ್ಟು ಬಿಡಿ. ಬೇರೆ ಕೆಲಸಕ್ಕೆ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಡಿ. ಯಾಕಂದರೆ ನೀವು ಫ್ರೀ, ನಿಮ್ಗೆ ಏನಾದರೂ ತುಂಬ ಸಂಬಳ ಇರುತ್ತೆ, ನೀವು ಜವಾಬ್ದಾರಿ ಇರುತ್ತೆ, ನೀವು ಹೇಳ್ಬಿಡ್ತೀರಾ. ನಮ್ಗೆ ತಗೊಳ್ಳೋ 5,000 ರೂಪಾಯಿ ಸಂಬಳಕ್ಕೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ನಮಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮನ್ನು ತಗೊಳ್ದೇನೆ ನಮ್ಮ ಕೆಲಸ ಏನಿದೆಯೋ ಅದಕ್ಕೆ ಮಾಡೋಕ್ಕೆ ಬಿಡಿ. ನಾವು 2 ತಿಂಗಳಿಂದ ಮಕ್ಕಳಿಗೆ ಇಮ್ಯುನೈಸೇಷನ್ ಆಗ್ತೇನೆ ಪ್ರಾಬ್ಲಮ್ ಆಗ್ತಾ ಇದೆ. ಮಕ್ಕಳಿಗೆ ಇಂಜೆಕ್ಷನ್ಗಳು ಆಗ್ತಾ ಇಲ್ಲ. ನಾವು ಜನಗಣತಿಗೆ ಹಾಕಿದ್ರು, ಅದರಿಂದ ತೆಗೆದ್ರು, SRIಗೆ ಹಾಕಿದ್ರು. ಈಗ 2 ತಿಂಗಳಿಗೆ ಮಕ್ಕಳು ಯಾವುದೂ ಔಟ್ರೀಚಲ್ಲಿ ಇಮ್ಯುನೈಸೇಷನ್ಗಳು ಆಗ್ತಾ ಇಲ್ಲ. ನಮಗೆ ಇಮ್ಯುನೈಸೇಷನ್ ತುಂಬ ಕಡಿಮೆ ಆಗ್ತಾ ಇದೆ. ಮಕ್ಳಿಗೆ ಗೊತ್ತೇ ಆಗ್ತಾ ಇಲ್ಲ ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಇಂಜೆಕ್ಷನ್ನು, ಎಲ್ಲಿ ಏನು ಅಂತ ಬೆನಿಫಿಟ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರಿಗೂ ತೊಂದರೆ ಆಗುತ್ತೆ. ನಿಮ್ಮಿಂದ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನೇರ ಹೊಣೆ ನಮ್ಮ ಸರ್ಕಾರನೇ. ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ ಶಾಂತವಾಗಿ. ನೆಕ್ಸ್ಟ್ ಹಿಂಗೆ ಶಾಂತವಾಗೆಲ್ಲ ಕೂತ್ಕೊಳ್ಳಲ್ಲ, ಬೀದಿಗೆ ಇಳಿತೀವಿ. ನಮಗೂ ತುಂಬ ತಾಳ್ಮೆಯಿಂದ ನೋಡಿ 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 ಸಾಕಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ಇನ್ನು ಏನಿದ್ರು ಬೀದಿಗೆ ಇಳಿತೀವಿ. ನಾವು ಬೀದಿಗೆ ಇಳಿದೆ ಇನ್ಮೇಲೆ ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು. ಇದಕ್ಕೆ ಸರ್ಕಾರ ಸಿದ್ಧರಾಗಿರ್ಬೇಕಷ್ಟೇ. ನಾವು ಸಿದ್ಧರಾಗಿದ್ದೀವಿ. ಇನ್ನೊಂದು ತಿಂಗಳು ಬಿಟ್ಟು ನೀವು ಅದೇನು ಇದು ಮಾಡ್ಕೊಳ್ತೀರೋ ಗೊತ್ತಿಲ್ಲ. ಇನ್ನೊಂದು ತಿಂಗಳಲ್ಲಿ ನಮ್ಮದು ಏನಿದ್ರು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ನಾವು ಬೀದಿಗೆ ಇಳಿತೀವಿ.